ಆ ಕೃಷ್ಣನನ್ನ, ಅವನ ಜಗದ್ಗುರುತ್ವವನ್ನ ಜಗತ್ತಿನ ಮೂಲೆ ಮೂಲೆಗಳಲ್ಲೂ ಕೂಡ ಪ್ರಚುರಪಡಿಸಿದಂತಹ ಮಹಾನುಭಾವ ಶ್ರೀಮಾನ್ ಪ್ರಭುಪಾದ ಸ್ವಾಮೀಜಿಗಳು. ಗೀತಮಾಲಾ ಎನ್ನುವಂತಹ ಹೆಸರಿನಲ್ಲಿ ಹೊಸ ಛಂದೋಬಂಧದಲ್ಲಿ ಸುಮಾರು 15,000ಕ್ಕೂ ಹೆಚ್ಚು ಸಾಲುಗಳಿರುವ ಈ ದೀರ್ಘ ಕಾವ್ಯವನ್ನ ಬರೆದೆ. ಬೇಸಗೆಯ ಬೇಗೆಯಲ್ಲಿ ಬಸವಳಿದು ಬೆಂಡಾಗಿ ಆ ಬಕಾರ ನೋಡಿ. ಇಂತಹ ಅಕ್ಷರಗಳ ಸೌಂದರ್ಯ ಒಂದು ಮನಸ್ಸಿಗೆ ಮೋದವನ್ನ ಉಂಟು ಮಾಡುತ್ತದೆ. ಲೌಕಿಕ ಪ್ರಪಂಚದಿಂದ ವಿನಿರ್ಮುಕ್ತರಾಗಿ ಆಧ್ಯಾತ್ಮಿಕವಾದ ಅಲೌಕಿಕ ಆನಂದವನ್ನ ಪಡೆಯಬೇಕಾದ್ರೆ ಇಂತಹ ಕಾವ್ಯ ಸುಖ ಅನಿವಾರ್ಯ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಪೂಜ್ಯ ಅದಮಾರು ಶ್ರೀಪಾದಂಗಳವರೇ, ಇಸ್ಕಾನ್ ಸಂಸ್ಥಾನದ ಅಧ್ಯಕ್ಷರಾದ ಶ್ರೀಯುತ ಮಧು ಪಂಡಿತ ದಾಸ್ ಅವರೇ, ಉಪಾಧ್ಯಕ್ಷರಾದಂತಹ ಶ್ರೀ ಚಂಚಲಾಪತಿ ದಾಸ್ ಅವರೇ, ಶ್ರೀ ಸ್ತೋಕ ಕೃಷ್ಣ ಸ್ವಾಮಿಯವರೇ, ನನ್ನ ಆತ್ಮೀಯರಾದಂತಹ ಡಾಕ್ಟರ್ ಗುರುರಾಜ ಕರ್ಜಗಿಯವರೇ, ಇಲ್ಲಿ ನೆರೆದಂತಹ ಕೃಷ್ಣ ಭಕ್ತರೇ, ಕೃಷ್ಣಂ ಒಂದೇ ಜಗದ್ಗುರುಂ ಎನ್ನುವಂತಹ ಮಾತು ಬಹಳ ಪ್ರಸಿದ್ಧವಾದದ್ದು. ಆದರೆ ಆ ಕೃಷ್ಣನನ್ನ, ಅವನ ಜಗದ್ಗುರುತ್ವವನ್ನ ಜಗತ್ತಿನ ಮೂಲೆ ಮೂಲೆಗಳಲ್ಲೂ ಕೂಡ ಪ್ರಚುರಪಡಿಸಿದಂತಹ ಮಹಾನುಭಾವ ಶ್ರೀಮಾನ್ ಪ್ರಭುಪಾದ ಸ್ವಾಮೀಜಿಗಳು. ಅವರಲ್ಲದೆ ಹೋಗುತ್ತಿದ್ರೆ ಕೃಷ್ಣ ಜಗದ್ಗುರು ಎನ್ನುವುದಕ್ಕೆ ಆಧುನಿಕ ಯುಗದಲ್ಲಿ ಅರ್ಥವೇ ಇರುತ್ತಿರಲಿಲ್ಲವೋ ಏನು. ಅಂತಹ ಮಹತ್ ಸಾಧನೆಯನ್ನು ಮಾಡಿದ ಶ್ರೀಲ ಪ್ರಭುಪಾದರ ಚರಣಾರವಿಂದಕ್ಕೆ ನನ್ನ ಪ್ರಥಮ ಪ್ರಣಾಮಗಳು. ಈ ಮಹಾಕಾವ್ಯದ ರಚನೆಯ ಸಂಕಲ್ಪ ಉಡುಪಿಯ ಕೃಷ್ಣ ಸನ್ನಿಧಾನದಲ್ಲೇ ನಡೆಯಿತು. ಅದು 2018 ಇಸವಿಯ ಹೊತ್ತು, 8 ವರ್ಷಗಳ ಹಿಂದೆ ಇಸ್ಕಾನ್ ಸಂಸ್ಥೆ ಅಲ್ಲಿ ಸಂಯೋಜನೆ ಮಾಡಿದಂತಹ ಚೈತನ್ಯ ಉತ್ಸವದಲ್ಲಿ ಅದರ ಬೀಜಾರೋಪಣೆಯಾಯಿತು. ಪ್ರೊಫೆಸರ್ ಮಲ್ಲೇಪುರಂ ವೆಂಕಟೇಶ್ ಅವರು ಶ್ರೀ ಮಧು ಪಂಡಿತ ದಾಸ್ ಅವರ ಹತ್ರ ಹಾಗೂ ಶ್ರೀ ಚಂಚಲಾಪತಿ ದಾಸ್ ಅವರ ಹತ್ತಿರ ಹೋಗಿ ನನ್ನನ್ನ ಪರಿಚಯಿಸಿ ಇಂತಹ ಒಂದು ಮಹಾಕಾವ್ಯ ರಚನೆಯ ಸುಮುಹೂರ್ತಕ್ಕೆ ಸಾಕ್ಷಿಯಾದ. ಕಳೆದ ವರ್ಷ ಉಡುಪಿಯ ಕೃಷ್ಣ ಸನ್ನಿಧಾನದಲ್ಲಿ ಅದು ಕೃಷ್ಣಾರ್ಪಣೆ ಕೂಡ ಆಯಿತು. ಇದಕ್ಕಿಂತ ದೊಡ್ಡ ಭಾಗ್ಯ ಬೇರೇನು ಬೇಕು? ಈ ಮಹಾಕಾವ್ಯದ ವಸ್ತು ಶ್ರೀಲ ಪ್ರಭುಪಾದರ ಜೀವನ ಮತ್ತು ಸಾಧನೆ. ಆ ಕುರಿತಾಗಿ ಶ್ರೀಮಾನ್ ಸತ್ಸ್ವರೂಪಾನಂದ ದಾಸ್ ಅವರು 6 ಸಂಪುಟಗಳಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ರಚಿಸಿದಂತಹ ಮಹಾಕಥನವನ್ನು ಆಧರಿಸಿ ನಾನು ಈ ಕಾವ್ಯವನ್ನು ಬರೆದೆ. ಆದರೆ ನಾನು ಅಮೆರಿಕ ನೋಡ್ಲಿಲ್ಲ, ಸ್ಯಾನ್ ಫ್ರಾನ್ಸಿಸ್ಕೋ ನನ್ಗೆ ಗೊತ್ತಿಲ್ಲ, ಜಗತ್ತಿನ ಬೇರೆ ಬೇರೆ ದೇಶಗಳ ಸೌಂದರ್ಯವನ್ನ ನಾನು ಕಂಡಿಲ್ಲ. ಯಾಕೆ ಭಾರತದ ಕಲ್ಕತ್ತಾ ನಗರವನ್ನೋ, ಮಾಯಾಪುರಿಯನ್ನೋ, ನವವೃಂದಾವನವನ್ನೋ, ಪುರಿಯನ್ನೋ ನಾನು ನೋಡಲಿಲ್ಲ. ಆದ್ರೆ ಅವುಗಳನ್ನೆಲ್ಲ ನೋಡಿದ ಹಾಗೆ ಕಲ್ಪನಾ ವಿಹಾರದಿಂದ ಪ್ರಭುಪಾದರು ಅಲ್ಲೆಲ್ಲ ಸಂದರ್ಶಿಸಿದ ಕಥನವನ್ನ ಕಾವ್ಯವಾಗಿಸುತ್ತಾ ಹೋದೆ. ಇದಕ್ಕೆ ಆರಿಸಿಕೊಂಡಂತಹ ಛಂದೋಬಂಧ ನನ್ನ ಸೃಜನಶೀಲವಾದಂತಹ ಒಂದು ನಿರ್ಮಿತಿ. ಕನ್ನಡದಲ್ಲಿ 100 ಛಂದೋಬಂಧಗಳು ಕಳೆದ ಶತಮಾನಗಳ ದೀರ್ಘ ಇತಿಹಾಸದಲ್ಲಿ ಕಂಡು ಬರುತ್ತವೆ. ಕುವೆಂಪು ಅದನ್ನು ಮಹಾಛಂದಸ್ಸು ಎನ್ನುವ ರೂಪದಲ್ಲಿ ಪರಿವರ್ತಿಸಿಕೊಂಡರು. ಆದರೆ ನಾನು ಅದನ್ನು ಇನ್ನಷ್ಟು ವಿಸ್ತರಿಸಿ ಗೀತಮಾಲಾ ಎನ್ನುವಂತಹ ಹೆಸರಿನಲ್ಲಿ ಹೊಸ ಛಂದೋಬಂಧದಲ್ಲಿ ಸುಮಾರು 15,000ಕ್ಕೂ ಹೆಚ್ಚು ಸಾಲುಗಳಿರುವ ಈ ದೀರ್ಘ ಕಾವ್ಯವನ್ನು ಬರೆದೆ. ಇದರ ವಿಶೇಷತೆ ಏನು ಅಂತಂದ್ರೆ, ಇಲ್ಲಿ 18 ಸಾಲುಗಳ ಒಂದು ಗುಚ್ಛ, ಒಂದು ಗಂಚಲು ಇದೆ. ಅದನ್ನು ಅಷ್ಟಾದಶಪದಿ ಅಂತ ಕರೆಯಬಹುದು. ಅದರ ಕೊನೆಯ 2 ಸಾಲುಗಳು, ಅವುಗಳನ್ನು ಸೇರಿಸಿದರೆ ಅದು ವಾರ್ಧಕ ಷಟ್ಪದಿಯ ದೀರ್ಘಪಾದಕ್ಕೆ ಸಮಾನವಾಗುತ್ತೆ.
5 ಮಾತ್ರೆಗಳ ಗಣದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ ಹಾಗೆ, ರಾಘವಾಂಕನ ಹರಿಶ್ಚಂದ್ರ ಕಾವ್ಯದ ಹಾಗೆ ಇದನ್ನ ನಾವು ಹಾಡಬಹುದು, ಆನಂದಿಸಬಹುದು. ಆದರೆ ಅದರ ನಡುವೆ ದಾಸ ಸಾಹಿತ್ಯದ ಕೀರ್ತನೆಗಳನ್ನು ಹೋಲುವಂತಹ ಪದ್ಯಗಳನ್ನು ಕಟ್ಟಿದ್ದೇನೆ. ಯಾಕೆ ಅಂದ್ರೆ ಯಾವುದೇ ಒಂದು ಮಹಾಕಾವ್ಯ ಏಕಪ್ರಕಾರವಾದ ಛಂದೋಬಂಧದಲ್ಲಿ ಸಾಗುತ್ತಾ ಇದ್ರೆ ಅದೆಲ್ಲೋ ಒಂದು ಕಡೆ ತನ್ನ ಏಕತಾನತೆಯಿಂದ ನಮಗೆ ಬೇಸರವನ್ನು ಉಂಟು ಮಾಡಬಹುದೇನೋ. ಕುಮಾರವ್ಯಾಸನ ಭಾರತದ ಸಾವಿರಾರು ಪದ್ಯಗಳು ಒಂದೇ ಛಂದದಲ್ಲಿ ಸಾಗುತ್ತವೆ. ರತ್ನಾಕರ ವರ್ಣಿಯ ಸಾಂಗತ್ಯ ಛಂದಸ್ಸಿನ ಭರತೇಶ ವೈಭವ ಒಂದೇ ರೀತಿಯ ಗೇಯತೆಯನ್ನು ಒಳಗೊಂಡಿದೆ. ಇದು ಎಲ್ಲೋ ಒಂದು ಕಡೆ ಏಕತಾನತೆ ಅನಿಸುವುದಿಲ್ಲವೇ ಎನ್ನುವ ಸಂದೇಹದಿಂದ ನಾನು ಈ ಅಷ್ಟಾದಶ ಪದಿಯ ನಡುವೆ ರಾಗತಾಳಬದ್ಧವಾದ ದಾಸ ಸಾಹಿತ್ಯಕ್ಕೆ ಹೋಲುವಂತಹ ಅನೇಕ ಕೀರ್ತನೆಗಳನ್ನು ಬರೆದೆ. ಹಾಡುವಾಗ ವೈವಿಧ್ಯವನ್ನ ನಾವು ಆಸ್ವಾದಿಸಬಹುದು ಎನ್ನುವ ಕಾರಣಕ್ಕಾಗಿ. ಸ್ವಯಂ ಪ್ರಭುಪಾದರು ಕೂಡ ಬಂಗಾಳಿ ಭಾಷೆಯಲ್ಲಿ ಅನೇಕ ಕೀರ್ತನೆಗಳನ್ನು ಬರೆದವರು. ಆ ಹಿನ್ನೆಲೆಯಲ್ಲಿ ಈ ಕಾವ್ಯ ಕನ್ನಡದಲ್ಲಿ ಒಂದು ಹೊಸ ತರಂಗವನ್ನು ಉಂಟು ಮಾಡುತ್ತದೆ ಅಂತ ನಾನು ಭಾವಿಸ್ತೇನೆ. 18 ಸಾಲುಗಳು ಯಾಕೆ ನನಗೆ ಗೊತ್ತಿಲ್ಲ. ಉಡುಪಿಯ ಕೃಷ್ಣ ಸನ್ನಿಧಾನದಲ್ಲಿ ನನಗೆ ಆದಂತಹ ಪ್ರೇರಣೆ ಅದು. ವೇದವ್ಯಾಸರು 18ರ ಸಂಖ್ಯೆಯನ್ನು ತುಂಬಾ ಇಷ್ಟಪಟ್ಟವರು. ಆಧುನಿಕ ಯುಗದ ವೇದವ್ಯಾಸರು ಅಂತ ಕರೆಸಿಕೊಳ್ಳಲ್ಪಡುವ ಶ್ರೀಲ ಪ್ರಭುಪಾದರು ನನಗಂತಹ ಒಂದು ಪ್ರೇರಣೆಯನ್ನ ಕೊಟ್ಟಿರಬೇಕು. ಹಾಗಾಗಿ ಇದು ಮುಮ್ಮಡಿ ಷಟ್ಪದಿ. ರಾಘವಾಂಕನನ್ನು ಷಟ್ಪದಿ ಪ್ರತಿಷ್ಠಾಪನಾಚಾರ್ಯ ಅಂತ ಕನ್ನಡ ಕಾವ್ಯೇತಿಹಾಸ ಗುರುತಿಸ್ತದೆ. ಆದರೆ ಇದು ಷಟ್ಪದಿ ಅಲ್ಲ, ಅದರ 3 ಪಟ್ಟು ಮಿಗಿಲಾದಂತಹ ಮುಮ್ಮಡಿ ಷಟ್ಪದಿಯ 18 ಸಾಲುಗಳ ಬಂಧ ಇದೆ. ಇದರಲ್ಲಿ ಅನೇಕ ಪಾತ್ರಗಳು, ಸುಮಾರು 134 ಪಾತ್ರಗಳು ಈ ಕಾವ್ಯದಲ್ಲಿ ಬರುತ್ತವೆ. ಶ್ರೀಲ ಪ್ರಭುಪಾದರು, ಅವರ ಗುರುಗಳು ಶ್ರೀ ಚೈತನ್ಯ ಮಹಾಪ್ರಭುಗಳು, ರಾಜಕೀಯ ನೇತಾರರು ಇಂದಿರಾ ಗಾಂಧಿಯವರು ಇರಬಹುದು, ಲ್ಯಾರಿ ಬೋಗರ್ಟ್ ಎನ್ನುವಂತಹ ವಿಶ್ವಸಂಸ್ಥೆಯ ಅಧ್ಯಕ್ಷ ಇರಬಹುದು, ಸುಮತಿ ಮೊರಾರ್ಜಿ ಅಂತಹ ಪ್ರಭುಪಾದರನ್ನ ಸಿಂಧಿಯಾ ಹಡಗಿನ ಮೂಲಕ ಉಚಿತವಾಗಿ ಅಮೆರಿಕಕ್ಕೆ ಪ್ರಯಾಣ ಮಾಡುವ ಸೌಲಭ್ಯವನ್ನು ಒದಗಿಸಿದವರು ಸುಮತಿ ಮೊರಾರ್ಜಿ ಅವರಿರಬಹುದು, ಗೋರಖ್ಪುರದ ಗೀತಾ ಪ್ರೆಸ್ಸಿನ ಮಾಲಕರಾದಂತಹ ಹನುಮಾನ್ ಪ್ರಸಾದ್ ಪೋತ್ತಾರ್ ಅವರು ಇರಬಹುದು, ಜಗದ್ವಿಖ್ಯಾತ ಇತಿಹಾಸ ತಜ್ಞನಾದ ಅರ್ನಾಲ್ಡ್ ಟಾಯ್ನ್ಬಿ ಇರಬಹುದು. ಇಂತಹ ಅನೇಕ ಮಹಾತ್ಮರ ಪಾತ್ರಗಳು ಇಲ್ಲಿ ರಂಗ ಪ್ರವೇಶ ಮಾಡುತ್ತವೆ, ಪರಸ್ಪರ ಸಂವಾದಗಳನ್ನು ನಡೆಸ್ತವೆ. ಅವರೊಂದಿಗೆ ಪ್ರಭುಪಾದರು ಬೆರೆತಂತಹ ತನ್ನ ಜೀವನ ದೃಷ್ಟಿಕೋನವನ್ನ ಅವರೊಂದಿಗೆ ಹಂಚಿಕೊಂಡಂತಹ ಸಂಗತಿಗಳು ಬರ್ತವೆ. ಅಷ್ಟೇ ಅಲ್ಲ, ಭಗವದ್ಗೀತೆಯ ಅನೇಕ ಶ್ಲೋಕಾರ್ಥಗಳು, ಭಾಗವತದಲ್ಲಿರುವಂತಹ ಸಂಸ್ಕೃತದ ಶ್ಲೋಕಗಳು, ಬಂಗಾಳಿ ಭಾಷೆಯಲ್ಲಿರುವಂತಹ ಚೈತನ್ಯ ಚರಿತಾಮೃತದ ಸಾಲುಗಳು, ಬ್ರಹ್ಮ ಸಂಹಿತೆಯ ಸೂತ್ರರೂಪಿ ಮಾತುಗಳು ಇಲ್ಲಿ ಕನ್ನಡದಲ್ಲಿ ಅನುವಾದಗೊಂಡು ಜನಮನಕ್ಕೆ ಆ ತತ್ವ ಸಿಂಚನವನ್ನ ಮಾಡುತ್ತವೆ ಎನ್ನುವುದನ್ನು ನಾವು ಗಮನಿಸಬೇಕು. ಕಾವ್ಯ ಅಂದ ತಕ್ಷಣ ಕೇವಲ ಕಥೆಯನ್ನು ಹೇಳುವುದಲ್ಲ. ಕೇವಲ ಕಥೆ ಅಂತಂದ್ರೆ ಕಾವ್ಯ ಯಾಕೆ ಓದಬೇಕು? ಕನ್ನಡದ ಆಧುನಿಕ ಮಹಾಕಾವ್ಯದ ಇತಿಹಾಸದಲ್ಲಿ ಇಂತಹ ಅನೇಕ ಭೋಜನಗಳಿವೆ. ಕಥೆಯನ್ನು ಹೇಳುವುದು ಮಹಾಕಾವ್ಯದ ಉದ್ದೇಶ ಅಲ್ಲ. ರಾಮಾಯಣ ನಮ್ಗೆ ಗೊತ್ತಿಲ್ವೇ? ಮಹಾಭಾರತ ನಮ್ಗೆ ಗೊತ್ತಿಲ್ವೇ? ಆದ್ರೆ ಮಹಾಕಾವ್ಯ ಒಂದು ಜೀವನ ಮೌಲ್ಯವನ್ನು ವಿಶಿಷ್ಟವಾಗಿ ಪರಿಚಯಿಸಿ ಅಧ್ಯಾತ್ಮದ ಒಂದು ದರ್ಶನ ಸುಖವನ್ನ ಓದುಗರಿಗೆ ಕೊಡಬೇಕು, ರಸಿಕರಿಗೆ ನೀಡಬೇಕು. ಅದು ಮಹಾಕಾವ್ಯದ ಮುಖ್ಯ ಉದ್ದೇಶ ಅಂತ ನಾನು ಭಾವಿಸ್ತೇನೆ. ಅದನ್ನು ಸಾಧಿಸುವುದಕ್ಕೆ ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರ ಎನ್ನುವ 2 ಮುಖ್ಯ ದಾರಿಗಳಿವೆ. ಶಬ್ದಾಲಂಕಾರ ಅಂತಂದ್ರೆ ಶಬ್ದದ ಮೂಲಕ, ತನ್ನ ನಾದ ಗುಣದ ಮೂಲಕ ಓದುಗನನ್ನ ತಲುಪುವುದು. ಯಾವುದೇ ಭಾಷೆ ಇರಬಹುದು, ಒಂದು ಕಾವ್ಯ ತನ್ನ ನಾದಮಯತೆಯಿಂದ ಸುಖವನ್ನ ತಂದೊಡ್ಡಬಲ್ಲದು. ಸಂಸ್ಕೃತವನ್ನು ತಿಳಿಯದೇ ಇದ್ದವರು ಕೂಡ ಸುಪ್ರಭಾತದ ಲಯ ವಿತಂಗಿತತೆಯನ್ನ ಅನುಭವಿಸುವುದಿಲ್ವೇ? ಅದರ ಗುಣ, ನಾದ ಗುಣ ಶಬ್ದದಲ್ಲಿ ಸೃಷ್ಟಿಯಾಗುವಂತಹದ್ದು. ಇನ್ನೊಂದು ಅದರ ಅರ್ಥಾಲಂಕಾರ, ಉಪಮಾ ರೂಪಕಾದಿ ಅರ್ಥಾಲಂಕಾರಗಳ ಮೂಲಕ ಇಂತಹ ವರ್ಣನೆ ಎನ್ನುವಂತಹ ಒಂದು ರಸಾನುಭೂತಿಯನ್ನ ರಸಿಕನ ಹೃದಯದ ಒಳಗೆ ಉಂಟು ಮಾಡಬೇಕು ಮಹಾಕಾವ್ಯ. ಅದರಲ್ಲಿ ನಾನು ಎಷ್ಟು ಸಫಲನಾಗಿದ್ದೇನೆ ಅನ್ನೋದು ಗೊತ್ತಿಲ್ಲ, ಅದನ್ನು ಕನ್ನಡ ರಸಿಕರು ವಿಮರ್ಶಕರು ಗಮನಿಸಬೇಕು. ಆದ್ರೆ ಇದ್ರ ಮಧ್ಯ ಅನೇಕ ಚಿತ್ರಕವಿತೆಗಳನ್ನು ಹೊಸದಿದ್ದೇನೆ. ಉದಾಹರಣೆಗೆ ಕಾಗುಣಿತದ ರಚನೆಗಳು, ಕ ಕ ಕಿ ಕಿ ಕು ಕು ಕೃ, ಈ ಇಡೀ ಮಾಲೆಯೇ ಒಂದು ಪದ್ಯದಲ್ಲಿ ಬರುತ್ತದೆ. ಕಲ್ಮಶ ಕಾಮ ಕಿಲುಬುಗಟ್ಟಿದೆ,
ಕಲ್ಮಶ ಕಾಮ ಕಿಲುಗುಗಟ್ಟಿದೆ, ಕೀವು ಕುಳಿತು ಕೂಡಾವಳಿಯ ನಡೆಸುತ್ತಿದೆ. ಕೃತಕರ್ಮ ಕೆಳೆಯ ಕೇಳುವರಾರು, ಕೈಕರಣೆ ಇಲ್ಲದಿರೆ ಕೊಳುವುದೈ ಕೋಟಲೆಯನಿದ ನಿವಾರಿಸಲು. ಕೌಶಲ ಒಂದೇ ಇದ ನಿವಾರಿಸಲು, ಕೌಶಲಂ ಒಂದೇ ಕಂಸಾರಿ ಕಸ್ತೂರಿ ತಿಲಕನಂ ಸಲೆ ಭಕ್ತಿಗಿಂದ ಪಾಡುವುದು. ಇಂತಹ ವ್ಯಂಜನಾವೃತ್ತಿಯ ನಾದ ಸುಖವನ್ನು ಕೂಡ ಇಲ್ಲಿ ಗಮನಿಸಬೇಕು. ಇಂತಹ ಅನೇಕ ರಚನೆಗಳಿವೆ. ತೆಲುಗಿನಲ್ಲಿ ಪ್ರಸಿದ್ಧವಾದ ವಡಿ ಅಥವಾ ವಳಿ ಎನ್ನುವಂತಹ ಅಕ್ಷರಗಳ ವಿಶೇಷತೆ. ಈಗ ಉದಾಹರಣೆಗೆ, ತನುವೆಲ್ಲ ತಂಪಾಗಿ ತೀಡಿರ್ತ ತಂಬೆಲರು. ಒಂದೇ ಸಾಲಿನಲ್ಲಿ ಆ ತಕಾರದ ಅಕ್ಷರ ನಮ್ಮ ಮನಸ್ಸಿಗೆ ಯಾವುದೋ ಮುದವನ್ನ ನೀಡುತ್ತದೆ. ಮಗುವೇ ಮನ್ಮನದೊಳಗೆ ಮಹದಾಸೆ ಹೊಂದಿರುವುದು, ಬೇಸಗೆಯ ಬೇಗೆಯಲ್ಲಿ ಬಸವಳಿದು ಬೆಂಡಾಗಿ. ಆ ಬಕಾರ ನೋಡಿ, ಇಂತಹ ಅಕ್ಷರಗಳ ಸೌಂದರ್ಯ ಒಂದು ಮನಸ್ಸಿಗೆ ಮೋದವನ್ನು ಉಂಟು ಮಾಡುತ್ತದೆ. ಲೌಕಿಕ ಪ್ರಪಂಚದಿಂದ ವಿನಿರ್ಮುಕ್ತರಾಗಿ ಆಧ್ಯಾತ್ಮಿಕವಾದ ಅಲೌಕಿಕ ಆನಂದವನ್ನ ಪಡೆಯಬೇಕಾದ್ರೆ ಇಂತಹ ಕಾವ್ಯ ಸುಖ ಅನಿವಾರ್ಯ. ಆ ಮೂಲಕವೇ ನಾವು ಕೃಷ್ಣಾನುಭೂತಿಯನ್ನ ಪಡೆಯಲಿಕ್ಕೆ ಸಾಧ್ಯ ಅಂತ ನಾನು ಭಾವಿಸ್ತೇನೆ. ಇಂತಹ ಸೌಂದರ್ಯಗಳನ್ನ ಕಾವ್ಯ ಪ್ರಶಂಸೆಯನ್ನ ಕವಿಯೇ ಮಾಡಬಾರದು, ಅದು ಕವಿ ಪ್ರಶಂಸೆಯಾಗಿ ಮಾರ್ಪಡ್ತದೆ. ಆದ್ರಿಂದ ನಾನು ಅದರ ಬಗ್ಗೆ ಹೆಚ್ಚು ಹೇಳೋದಿಲ್ಲ, ಅದು ಕನ್ನಡ ರಸಿಕರಿಗೆ ಬಿಟ್ಟದ್ದು. ಆದ್ರೆ ಈ ಕಾವ್ಯ ವಾಚನದ ಮೂಲಕ, ಗಮಕ ವಾಚನದ ಮೂಲಕ ಕನ್ನಡದ ಮನೆ ಮನಗಳನ್ನ ತಲುಪಬೇಕು. ಬರೀ ಕನ್ನಡ ಅಲ್ಲ, ವಿದೇಶದಲ್ಲಿರುವಂತಹ ಇಸ್ಕಾನ್ ಮಂದಿರಗಳ ಮೂಲೆ ಮೂಲೆಯಲ್ಲಿಯೂ ಕನ್ನಡಿಗರು ಇರ್ತಾರೆ. ಅವರು ಈ ಕಾವ್ಯವನ್ನ ಕೊಂಡು ಓದಬೇಕು, ಪಾರಾಯಣ ಮಾಡಬೇಕು. ಕಾವ್ಯ ಸುಖವನ್ನ ಅನುಭವಿಸುವುದರ ಮೂಲಕವಾಗಿ ಕೃಷ್ಣ ಪ್ರಜ್ಞೆಯ ಸುಖವನ್ನು ಕೂಡ ಅನುಭವಿಸುವ ಹಾಗಾಗಬೇಕು ಎನ್ನುವುದು ನನ್ನ ಅಪೇಕ್ಷೆ. ಜೊತೆಗೆ ಈ ಕಾವ್ಯದ ಕುರಿತಾದಂತಹ, ಇದರ ಅನೇಕ ಮುಖಗಳ ಕುರಿತಾದಂತಹ, ಆಯಾಮಗಳ ಕುರಿತಾದಂತಹ ವಿಮರ್ಶೆ, ವಿಶ್ಲೇಷಣೆಗಳು, ಚರ್ಚೆಗಳು, ವಿಚಾರಗೋಷ್ಠಿಗಳು ನಡೆದರೆ ಬರಡಾಗಿರುವಂತಹ ಕನ್ನಡ ಹೃದಯದ ಒಳಗಡೆ ಕಾವ್ಯ ಸುಖ, ಕೃಷ್ಣ ಪ್ರಜ್ಞೆ ಇದು ಸಾಧ್ಯವಾಗುತ್ತದೆ. ಮತ್ತೆ ಕಲಿಯುಗ ದ್ವಾಪರವಾಗುತ್ತದೆ, ಆಗಬೇಕು ಎನ್ನುವಂತಹ ನನ್ನ ಆಶಯದೊಂದಿಗೆ ಇಸ್ಕಾನ್ನ ಎಲ್ಲ ಮಹಾನುಭಾವರಿಗೆ ನನ್ನ ಕೃತಜ್ಞತೆಗಳನ್ನು ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಹರೇ ಕೃಷ್ಣ.